ಇತ್ತೀಚಿನ ದಿನಗಳಲ್ಲಿ ನಾವು ಆನ್ಲೈನ್ ಕಂಪ್ನಿಗಳ ಮೇಲೇ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ. ಅದು ಯಾವ ವಸ್ತು ಕೊಡ್ತಾರೋ ಏನೋ ಒಟ್ಟು ತರಿಸ್ಕೊತೀವಿ. ಉಪಲೋಕಾಯುಕ್ತರಿಗೆ ಆಗಿರೋದು ನೋಡಿ ಹಿಂಗಾಗಿದೆ. ಉಪಲೋಕಾಯುಕ್ತ KN ಫಣೀಂದ್ರ ಅವರು ಈ ಗುಡ್ ಮ್ಯಾಕ್ಸ್ ಕಂಪನಿಯ ಈ ರೇಸರ್ ಬ್ಲೇಡನ್ನು ಆರ್ಡರ್ ಮಾಡಿದ್ರಂತೆ ಶಾಡೋ ಫ್ಯಾಕ್ಸ್ ಮುಖಾಂತರ. ಮನೆಗೆ ಪಾರ್ಸಲ್ ಬಂತು. ಅದನ್ನು ಓಪನ್ ಮಾಡಿ ನೋಡಿದ್ರು. ಓಪನ್ ಮಾಡಿ ನೋಡಿದಾಗ ಬ್ಲೇಡ್ ಇರಲಿಲ್ಲ, ಹಳೆ ಬಟ್ಟೆ ಇತ್ತು. ಇದು ಸಂಗತಿ. ಕೆಲವೊಂದು ಸರಿ ಬಟ್ಟೆಗಳನ್ನು ತರಿಸಿ ವಾಪಸ್ ಕೊಡ್ತಾರೆ ನೋಡಿ, ಸೈಜ್ ಆಗಲಿಲ್ಲ ಅದು ಇದು ಅಂತ. ಅಂಥದ್ದು ಯಾವುದೋ ಬಟ್ಟೆ ಉಪಲೋಕಾಯುಕ್ತರಿಗೆ ಬಂದಿದೆ. ಹೀಗಾಗೇನು ಅಂದರೆ ಆರ್ಡರ್ ಮಾಡಿದಂಥ ಕಂಪ್ನಿ, ಡೆಲಿವರಿ ಕಂಪ್ನಿ, ಡೆಲಿವರಿ ಬಾಯ್ ಇವರೆಲ್ಲರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯ ನಡೆಯುತ್ತೆ. ನಿನ್ನೆ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು. ಕೆಲವೊಂದು ಕಂಡೀಷನ್ಸ್ಗಳಿದೆ. ಸಚಿವ ಸಂಪುಟ ಸಭೆಯಲ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ತೀರ್ಮಾನಕ್ಕೆ ಬರಲಾಯಿತು. 40,000 ಜನ ಕೂತ್ಕೋಬೋದು. ಅದರಲ್ಲಿ ನೀವು 30,000 ರಿಂದ 35,000 ಜನಕ್ಕೆ ಮಾತ್ರ ಕೂಡಿಸಿ. ಎಡವಟ್ಟುಗಳಾಗಬಾರ್ದು. ನಿಯಮಗಳನ್ನು ಪಾಲನೆ ಮಾಡಬೇಕು. ನೀವು ಕಾಮಗಾರಿ ನಿಲ್ಲಿಸಂಗಿಲ್ಲ. ಪಂದ್ಯ ನಡೀತಿರುವಂಥ ಸಂದರ್ಭದಲ್ಲೂ ಕೂಡ ಎಲ್ಲೆಲ್ಲಿ ಏನೇನು ಸಣ್ಣ ಪುಟ್ಟ ಕಾಮಗಾರಿಗಳಿದೆ ಅದನ್ನು ಮುಂದುವರಿಸಬೇಕು. ಫೇಸ್ 1 ಮತ್ತು ಫೇಸ್ 2 ಅದು ಕಂಟಿನ್ಯೂ ಆಗ್ತಿರಬೇಕು. ಯಾಕಂದರೆ ಇದು ಮೂಲಸೌಕರ್ಯ ಕಾಮಗಾರಿ, ಅದಾಗಬೇಕು. ಜೊತೆಗೇನು ಅಂದರೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅದೆಲ್ಲದನ್ನು ಕೂಡ ಮಾನಿಟರಿಂಗ್ ಮಾಡಬೇಕು. ಇವೆಲ್ಲ ನಿಬಂಧನೆಗಳನ್ನು ಕೂಡ ಹಾಕಲಾಗಿದೆ.